ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡಿಲೈಟ್ಫುಲ್ ಡಿಶಸ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ವೆಜ್ಜಿ ಆಮ್ಲೆಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಮೊಟ್ಟೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಟೊಮ್ಯಾಟೊ. ಇದನ್ನೆಲ್ಲ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ 4 ಮೊಟ್ಟೆಗಳನ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನ ನೀವು ಹಾಕೋಬಹುದು. ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬೀಟ್ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋಬಹುದು. ನಾನಿಲ್ಲಿ ಹಾಕ್ತಾ ಇಲ್ಲ, ಯಾಕೆಂದ್ರೆ ಮಕ್ಕಳು ತಿನ್ನಕ್ಕೆ ಇಷ್ಟಪಡಲ್ಲ, ಹಸಿಮೆಣಸಿನಕಾಯಿ ಖಾರ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಪುಡಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಅರಿಶಿನ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ತವಾನ ಸ್ವಲ್ಪ ಕಾಯಕ್ಕೆ ಇಟ್ಕೊಬೇಕು. ತವ ಸ್ವಲ್ಪ ಬಿಸಿ ಆದ್ಮೇಲೆ ಆಮ್ಲೆಟ್ ಹಾಕೊಳ್ಬಹುದು. ನೋಡಿ, ಆಮ್ಲೆಟ್ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಎಸ್ಪೆಷಲಿ ಮಕ್ಕಳಿಗೆ, ಯಾರ್ಯಾರು ಮೊಟ್ಟೆ ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅನ್ನೋಂತಹ ಮಕ್ಕಳಿಗೆ ಈ ತರ ಎಲ್ಲ ಮಾಡಿಕೊಟ್ರೆ ಕಲರ್ಫುಲ್ ಆಗಿ ಕಾಣಿಸೋದ್ರಿಂದ ಅವ್ರು ತುಂಬಾ ಖುಷಿಯಿಂದ ತಿಂತಾರೆ. ದೊಡ್ಡವ್ರಿಗೂ ಅಷ್ಟೇ, ಪ್ಲೇನ್ ಆಮ್ಲೆಟ್ ಮಾಡೋ ಬದಲು ಈ ತರ ಒಂದು 2 ಮಿನಿಟ್ಸ್ ಅಲ್ಲಿ ಆಗತ್ತೆ. ಇದೇನು ಜಾಸ್ತಿ ಕೆಲಸನೂ ಇರೋದಿಲ್ಲ, ಕ್ವಿಕ್ ಆಗಿ ಆಗತ್ತೆ. ಆಫೀಸ್ಗೆ ಹೋಗೋರು ಎಲ್ಲ ಈ ತರ ಕ್ವಿಕ್ ಆಗಿ ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಂಡು, ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಫೀಸ್ಗೆ ಹೋಗ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನ ಯೂಸ್ ಮಾಡಬಹುದು. ನೋಡಿ, ಎಷ್ಟು ಕಲರ್ಫುಲ್ ಆಗಿರುವಂತಹ ಆಮ್ಲೆಟ್ ರೆಡಿ ಆಗಿದೆ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್.